ಇಂದಿನಿಂದ ಸಿಎಂ ಸಿದ್ದರಾಮಯ್ಯ ಬಜೆಟ್ ತಯಾರಿ ಶುರುವಾಗುತ್ತೆ. ಅಧಿವೇಶನ ಮುಗಿತಾ ಇದ್ದಂತೆ ಬಜೆಟ್ ತಯಾರಿಗೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. 1 ತಿಂಗಳುಗಳ ಕಾಲ ಬಜೆಟ್ ತಯಾರಿ ನಡೆಸಲಿರುವಂತಹ ಸಿಎಂ ಮಾರ್ಚ್ 6ಕ್ಕೆ ಬಜೆಟ್ ಅಧಿವೇಶನ ಕರೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗಿ ಬಜೆಟ್ ಸೆಷನ್ ವರೆಗೂ ಕುರ್ಚಿ ಫೈಟ್ಗೆ ಸಿಎಂ ಬ್ರೇಕ್ ಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಡಿಕೆಶಿಗೆ ಬಜೆಟ್ ಅಂತ್ಯದವರೆಗೂ ಕಾಯಲೇಬೇಕಾದಂತಹ ಅನಿವಾರ್ಯತೆ. ಬಜೆಟ್ ಅಧಿವೇಶನದ ಒಳಗೆ ಬೇಕಾದ ತಂತ್ರವನ್ನ ರೂಪಿಸಿಕೊಳ್ಳುವುದಕ್ಕೆ ಡಿಕೆ ಶಿವಕುಮಾರ್ ರೆಡಿಯಾಗಿದ್ದಾರೆ. ಬಜೆಟ್ ಬಳಿಕ ಸಿಎಂ ಪಟ್ಟಕ್ಕೆ ಮತ್ತೆ ಡಿಕೆಶಿ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಹೈಕಮಾಂಡ್ ಮನವೊಲಿಸುವ ಮುಖಾಂತರ ಸಿಎಂ ಕುರ್ಚಿಗೇರೋದಕ್ಕೆ ಡಿಕೆಶಿ ಪ್ಲಾನ್ ಮಾಡ್ತಾ ಇದ್ದಾರೆ. ಹೀಗಾಗಿ ತಮ್ಮ ಬಣದ ಶಾಸಕರಿಗೂ ಸೈಲೆಂಟ್ ಆಗಿರಿ ಅಂತ ಹೇಳಿದ್ದಾರಂತೆ ಡಿಕೆ. ಬಜೆಟ್ ಅಂತ್ಯದ ಬಳಿಕ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಡ್ಲಿಕ್ಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ದಾಖಲೆಯ ಬಜೆಟ್ ಅನ್ನ ಮಂಡಿಸ್ಲಿಕ್ಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಈ ಹಿಂದೆನೂ ಕೂಡ ಸಿಎಂ ಅವರು ಹೇಳಿಕೆ ಕೊಟ್ಟಿದ್ರು, ಈ ಬಾರಿಯೂ ಬಜೆಟ್ ನಾನೇ ಮಂಡಿಸೋದು ಅಂತ ಹೇಳಿ. ಅವರು ಹೇಳಿಕೆ ಕೊಟ್ಟ ಮೇಲೆ ಅದು ಬಜೆಟ್ನ ಮಂಡನೆ ಮಾಡಲೇಬೇಕಲ್ವಾ. ಸೊ ಹಾಗಾಗಿ ಈ ಕುರ್ಚಿ ಕಿತ್ತಾಟಕ್ಕೆ ಸದ್ಯಕ್ಕೇನೋ ಬ್ರೇಕ್ ಬಿದ್ದಿದೆ. ಮಾರ್ಚ್ 6ನೇ ತಾರೀಕು ಬಜೆಟ್ ನಡೆಯುತ್ತೆ. ಆ ಬಜೆಟ್ ಮುಗಿದ ನಂತರ ಮತ್ತೆ ನಾಯಕತ್ವ ವಿಚಾರ ಮುನ್ನೆಲೆಗೆ ಬರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಶತಾಯಗತಾಯವಾಗಿಯೇ ಈ ಬಾರಿಯೇ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕು, ಆಗೇ ತೀರಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಒಂದಷ್ಟು ಲಾಭಿಗಳು ಮಾತುಕತೆಗಳು ಈಗಾಗಲೇ ನಡೆದಿದೆ. ರಾಹುಲ್ ಗಾಂಧಿಯವರು ಕೂಡ ಒಂದಷ್ಟು ತಾಳ್ಮೆಯ ಬುದ್ಧಿವಾದವನ್ನ ಕೂಡ ಹೇಳಿ ಕಳುಹಿಸಿದ್ದಾರೆ. ಇತ್ತ ರಾಜ್ಯದಲ್ಲೂ ಕೂಡ ಯಾರೂ ಕೂಡ ಮಾತನಾಡಬೇಡಿ ಅಂತ ಹೇಳಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಡಿಕೆಶಿ.